ಕೊಡಿ ಅದನ್ನ. ಮೇಡಮ್ ಅದು ಫ್ರೀಯಾಗಿನೇ ಬರೋದು ನಿಮಗೆ ಹೇಳ್ತೀನಿ ನೋಡಿ. ಅದು ಒಂದು ನಿಮಿಷ ಹೇಳಿ ಕೂತಿ ಹೇಳಿ. ಮೇಡಮ್ ನೀವು ವರ್ಕ್ ಮಾಡ್ತಾ ಇದ್ದೀರಾ, 1 ತಿಂಗಳು 2 ತಿಂಗಳು ವರ್ಕ್ ಮಾಡ್ತೀರಾ, ನಿಮಗೆ ಇಷ್ಟ ಆಗಲ್ಲ ಇದು, ನೀವು ಬಿಡುತ್ತೀರಾ. ಆ ಬಿಡ್ಬೇಕಿಂತ ಮುಂಚೆ ಹೇಳ್ತೀರಾ ನನಗೆ. ಅದಾದ 15 ದಿನದೊಳಗೆ ನಿಮ್ಗೆ ಅಮೌಂಟ್ ಒಬ್ರು ಬಿಟ್ಟು ಮೇಡಮ್ ನಿಮ್ದು 1 ವರ್ಷ ನೀವು ಕಟ್ಟಿರ್ತೀರಾ. ಇಲ್ಲಿ ಗ್ರೂಪ್ ತಗೋಣ, 1 ವರ್ಷ ನೀವು ಕಟ್ಟಿರ್ತೀರಾ ಸರಿನಾ? ಆ 1,500 ಸಾವಿರಕ್ಕೆ ನಿಮಗೆ ಮಾತ್ರ ಕೊಡ್ತೀವಿ. ಇನ್ನು ಮುಂದೆ ವರ್ಕ್ ಮಾಡ್ತಾ ಮಾಡಿ, ಅದು ಅದನ್ನೇ ಅಭ್ಯಂತರ ಇಲ್ಲ. ಇನ್ನೊಬ್ರು ಯಾರು ಬರ್ತಾರೋ ಅವ್ರ ಗ್ರೂಪಿಗೆ ಏನು ಮಾಡ್ತೀವಿ? 1,500 ಸಾವಿರ ಮೇಡಮ್, 250 ರೂಪಾಯಿ JDGP ಅಂತ ಒಂದು ಆ್ಯಪ್ ಆಗಿರುತ್ತೆ. ಅಲ್ಲ 1,750 ಆಗುತ್ತೆ. ಅದು 250 ರೂಪಾಯಿ ರಿಟರ್ನ್ ಆಗಲ್ಲ, ಇನ್ನು 1,500 ರೂಪಾಯಿ ರಿಟರ್ನ್ ಆಗುತ್ತೆ. ಮೇಡಮ್ ಟೋಟಲ್ ಬಂದ್ಬಿಟ್ಟು ನೋಡಿ, ಈ ತರ ಒಂದು ಆಪ್ ಬರುತ್ತೆ. ಇದಕ್ಕೆ 250 ರೂಪಾಯಿ ಚಾರ್ಜ್ ಆಗುತ್ತೆ. ನೀವು ಏನೇ ಇದೆಲ್ಲ ಬಂದ್ರು ವರ್ಕ್ ಮಾಡೋದು ಇದ್ರ ಮುಖಾಂತರ ವರ್ಕ್ ಮಾಡ್ಬೋದು. ಇದ್ರ ಮುಖಾಂತರ ನೀವು ಇದೆಲ್ಲ ವರ್ಕ್ ಆಗೋದು ಇದ್ರ ಮುಖಾಂತರ. ಹಾಗಾಗಿ ಪ್ರತಿಯೊಬ್ಬರಿಗೆ ಇದು ಆಪ್ ಇರಲೇಬೇಕು. ಇದಕ್ಕೆ 250 ಇದ್ರದ್ದು ಕೊಡೋದಿಲ್ಲ ನಿಮಗೆ, ಇದ್ರದ್ದು ಅಮೌಂಟ್ ವಾಪಸ್ ಬರಲ್ಲ. ನೀವೇನು 1,500 ಸಾವಿರ ಡೆಪಾಸಿಟ್ ಮಾಡಿದ್ರೆ ಅದು ಹಾಗಾಗಿ ನಿಮ್ಮ ಹತ್ರ ಇರುತ್ತೆ. ಅದು ಅದರಲ್ಲಿ ನೀವು ಫೋನ್ ಪೇ ತರ ಉಪಯೋಗಿಸ್ಬೋದು, ಎಲ್ಲದೂ ಮಾಡ್ಬೋದು. ಈಗ ರೀಚಾರ್ಜ್ ಮಾಡೋದು ಈ ಥರ ಎಲ್ಲ ಮಾಡ್ಕೋಬೇಕು. ಬಟ್ ನೀವೇನು 1,500 ಸಾವಿರ ಕಟ್ತಿರಲ್ಲ, ಆ ಅಮೌಂಟನ್ನು ನೀವು ಯಾವ ಕೆಲಸ ಬಿಡ್ತೀರ ಅಲ್ಲಿಂದ 15 ದಿನದೊಳಗೆ ನಿಮಗೆ ಅಮೌಂಟ್ ವಾಪಸ್ ಬರ್ತದೆ. 1 ಮುಖ